ಸರ್ ಈಗ 4 MLC ಸೀಟ್ಗಳು ಖಾಲಿ ಆಗ್ತಾ ಇದೆ. ಇವ್ರು ಏಕದಮ್ ಬೇರೆ ಇಲ್ಲ, ಮ್ಯಾಟ್ರೇ ಬೇರೆ ಚೇಂಜ್ ಮಾಡ್ತಾರೆ. ಓಕೆ ಓಕೆ. ತಮ್ಮ ಹೆಸರೇ ಮುಂಚೂಣಿಯಲ್ಲಿದೆ ಸರ್. ನಾನು ಇದಕ್ಕೆ ಮುಂಚೆ ಕೂಡ ಆಕಾಂಕ್ಷಿಯಾಗಿದ್ದೆ. ಆ ಸಮಯದಲ್ಲಿ ನಮ್ಮ ಉಮಾಶ್ರೀ ಮೇಡಮ್ ಅವ್ರಿಗೆ ಇದು ಕೊಟ್ಟಿರಲಿಲ್ಲ, ಟಿಕೆಟ್ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆಗಿತ್ತು. ಈಗ ನೀವೆಲ್ಲರೂ ನೋಡಿದ್ದೀರ, ನಾನು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಇವಾಗಲೂ ಇದ್ದೀನಿ. ಎಲ್ರಿಗೂ ಲೆಟರ್ಗಳು ಕೂಡ ತಲುಪಿಸಿದ್ದೀನಿ. ಯಾಕೆಂದರೆ ನನಗೆ ಸಿಗದೆ ಹೋಗಲಿ, ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ಈ ಒಂದು 15-20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. DK ಸರ್ ಜೊತೆಯಲ್ಲಿ ಲಾಸ್ಟ್ MP ಎಲೆಕ್ಷನಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಮ್ಯೂಸಿಕಲ್ ಆಗ್ಬೋದು, ವೇದಿಕೆಗಳಲ್ಲಿ ಅಥವಾ ಈ ಪ್ರಚಾರಗಳಲ್ಲಿ ಇಲ್ಲಿವರೆಗೆ ಯಾವುದೀಗ ಒಂದು ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಆಕಾಂಕ್ಷಿ ಆಗಬಾರ್ದು ಅಂತ ಏನಾರು ಇದೆಯಾ, ತಪ್ಪೇನೆ ಹಾಕಿದ್ದೀನಿ. ನೋಡೋಣ ಈ ಸರ್ತಿ ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. CM DCMಗೆ ಏನಾದರೂ ಅಪೀಲ್ ಮಾಡ್ಕೊಂಡಿದ್ದಾರೆ? CM DCM ಅವ್ರಿಗೆ ನಾನು ರೆಗ್ಯುಲರ್ DCM ಅವ್ರಿಗೆ, CM ಅವ್ರಿಗೆ, ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರು, ಆಲ್ಮೋಸ್ಟ್ ಎಲ್ಲ MLAಗಳು, ಎಲ್ಲ MP ಗಳು ನನ್ನ ಬಹಳ ಅನ್ಯೂನ್ಯವಾದ ಸ್ನೇಹಿತರುಗಳು ಕೂಡ. ಅದರಿಂದಾಗಿ ಎಲ್ಲರ ಸಪೋರ್ಟ್ ನನಗಿದೆ ಅಂತ ನನಗನ್ಸಿತ್ತು. ನಾನು ಅಪೀಲ್ ಮಾಡಿದ್ದೀನಿ. ಮುಂದಕ್ಕೆ ಏನಾಗುತ್ತೆ ಅನ್ನೋದು ಕಾದು ಅಲ್ಲ, ನಾನು ಕೊಟ್ಟಿದ್ದರೆ 100% ಹೊಡ್ಕೊಂಬಂದ್ಬಿಡ್ತಾಯಿದ್ದೆ, ಗೆದ್ದುಬಿಟ್ಟು ಬಂದ್ಬಿಡ್ತಾಯಿದ್ದೆ. ಯಾಕೆಂದರೆ ಅಷ್ಟು ಅಭಿಮಾನಿಗಳಾಗ್ಬೋದು, ನಾವು ಏನು ಅನ್ನೋದು ಜನಕ್ಕೆ ಗೊತ್ತು. ಅದರಿಂದ ಗೆದ್ದಿರ್ತಿದ್ದೆ ಅಂತ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ಆವಾಗಲೂ ಕೂಡ ಕೇಳಿದ್ದೆ. ಅದು ಅಂದರೆ ಎಲ್ರಿಗೂ ಕೊಡಲೇಬೇಕಲ್ಲ, ಎಲ್ರಿಗೂ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಆದರೂ ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ನನಗೆ ಸಿಗದೆ ಹೋಗಲಿ, ನಾನು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ CM ಅವ್ರಿಗೋಸ್ಕರ, ನಮ್ಮ DCM ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಈ ಫಿಲ್ಮ್ ಫೆಸ್ಟಿವಲ್ ಅಂತ 16ನೇ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲಲ್ಲಿ ಒಂದಷ್ಟು ಕೆಲಸಗಳನ್ನ ಇನ್ನೂ ಆ್ಯಡ್ ಮಾಡ್ಕೊಂಡಿದ್ದೀವಿ. ರೆಗ್ಯುಲರಾಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇತ್ತು. ಈಗ ನಾನು ಅಧ್ಯಕ್ಷ ಆದಮೇಲೆ ಲಾಸ್ಟ್ ಇಯರ್ ಆಗಿದೆ, ಕ್ಲೋಸಿಂಗ್ ಸೆರೆಮನಿಗಾಗಿದೆ. ಅದರಿಂದ ಈ ಸಲ ಮುಂಚಿತವಾಗಿ ಆಗಿರೋದ್ರಿಂದ ಒಂದಷ್ಟು ಹೊಸ ಕೆಲಸಗಳನ್ನ ಮಾಡೋಣ ಅಂತ. ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಎಲ್ಲಿಗೆ ಬಿದ್ದಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕೆ ಮುಖ್ಯವಾಗಿ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ. ಇದು ಬರೀ ಫೆಸ್ಟಿವಲ್ ಆಗಬಾರ್ದು, ಇದು ಒಂದು ಸಿನಿಮಾಗಳ ಅಥವಾ ಚಿತ್ರರಂಗದ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಆಗಬೇಕು. ಫಿಲಿಮ್ ಬಜಾರ್ ಅಂದರೆ ಅದು ಫಿಲಿಮ್ ಬಜಾರ್ ಇದೆ, ಅದ್ರ ಜೊತೆಯಲ್ಲಿ ಸುಮಾರು ನಮ್ಮ ಕನ್ನಡ ಸಿನಿಮಾಗಳು ಸೇಲ್ ಆಗದೇ ಇರೋ ಸಿನಿಮಾಗಳಿದೆ. ಈಗ ನಮ್ಮ ಈ ಸಿನಿಮಾ ಮಾಡಿದ ತಕ್ಷಣ ನಾವು ಹೊರಗಡೆ ಆ್ಯಕ್ಚುಲಿ ಈ OTT ಪ್ಲ್ಯಾಟ್ಫಾರ್ಮ್ನ ಫಸ್ಟ್ ನಾವು ಗ್ರ್ಯಾಬ್ ಮಾಡಬೇಕು ಅಥವಾ ಅದನ್ನು ಹಿಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇನ್ನು ಸುಮಾರು ZEE5 ಆಗಿರ್ಬೋದು, ಇನ್ನೊಂದು ವೇವ್ಸ್ ಅಂತ ಇದೆಲ್ಲ ಬೇಕಾಷ್ಟು ನೆಟ್ಫ್ಲಿಕ್ಸು ಎಲ್ಲನೂ ಅವ್ರನ್ನೆಲ್ಲ ಕರೆದು ಒಂದು ಸಪ್ರೇಟ್ ವೇದಿಕೆಯನ್ನು ಮಾಡಿ ಅಲ್ಲಿ ನಮ್ಮ ಸಿನಿಮಾಗಳ ಬಿಸ್ನೆಸ್ ಕೂಡ ರೆಡಿ ಮಾಡಬೇಕು ಅಂತ ಮಾಡಿದ್ದೀವಿ. ಇನ್ನೂ ಒಂದು ಅಷ್ಟು ಸ್ಪೆಷಲ್ 7D ಪ್ರೊಜೆಕ್ಷನ್ ಮಾಡಬೇಕು ಅಂತ ಇದನ್ನು ರೆಹಮಾನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಆ 7D ಪ್ರೊಜೆಕ್ಟ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಸಿನಿಮಾಗಳನ್ನ, ಥ್ರಿಲ್ಲರ್ ಸಿನಿಮಾನ AR ರೆಹಮಾನ್ ಅವರು ಮಾಡಿದ್ದಾರೆ. ಅದು ಹೆಂಗೆ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅದು ಗ್ಲಾಸ್ ಡೈರೆಕ್ಟಾಗಿ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅದು ಡೈರೆಕ್ಟಾಗಿ ನಿಮ್ಮ ಕಣ್ಣಿಗೆ ಬಂದುಬಿಡುತ್ತೆ. ಆ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಅದು. ಅದರಲ್ಲಿ ಪರ್ಟಿಕ್ಯುಲರಾಗಿ ಆ ಚೇರು ಏನು ನೀವು ಅಲ್ಲಿ ಏನು ಸ್ಮೆಲ್ ಬರುತ್ತೆ, ನೀವು ನೋಡಿರ್ತೀರ ಡಿಸ್ನಿ ವರ್ಲ್ಡಲ್ಲಿ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ. ಆ ಥರದಲ್ಲಿ ಇದು ಒಂದು ಚೇರ್ ಅಥವಾ 2 ಚೇರ್ನ ನಾವು ತರಿಸಿ ರೆಹಮಾನ್ ಅವ್ರ ಹತ್ರ ಮಾತಾಡಿ ಇಲ್ಲಿ ಅದನ್ನು ಕೂರಿಸಿ ಆಡಿಯನ್ಸ್ಗೆ ಅದೊಂದು ಎಂಟರ್ಟೈನ್ಮೆಂಟ್ ಥರನೂ ಮಾಡಬೇಕು. ಮಕ್ಕಳ ಚಿತ್ರ ಈ ಸರ್ತಿ ಅದು ಜಾಯಿನ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಶ್ಯಾಮ್ ಬೆನ್ಗಲ್ ಅವರು ತೀರೋಗಿದ್ದಾರೆ, ಅಂಥವ್ರ ಸಿನಿಮಾಗಳು ಕೂಡ ಒಂದು ಸಪ್ರೇಟಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಂದಷ್ಟು ಅಂದುಕೊಂಡಿದ್ದೀವಿ, ಆದರೆ ಒಂದೇ ವರ್ಷದಲ್ಲಿ ಅದೆಲ್ಲ ಆಗಲ್ಲ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದಷ್ಟು ನಮ್ಮ ಮುಖ್ಯಮಂತ್ರಿಗಳ, ನಮ್ಮ DCM ಅವರ ಸಲಹೆ ತಗೊಂಡು ಅವರ ಪ್ರಕಾರ ಇದಕ್ಕೊಂದು ಟೈಟ್ಲ್ ಇಟ್ಟಿದ್ದೀವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಅದೇ ರೀತಿಯಲ್ಲಿ ಅವರ ಸಲಹೆ ತೊಗೊಂಡು ಇದನ್ನೆಲ್ಲ ನಾವು ರೆಡಿ ಮಾಡ್ತೀವಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.